ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪ್ರೀತಿ ಶಿವರಾಜ್ ಸರ್. ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ತಮಗೆ ಯೂಸ್ಫುಲ್ ಆಗುವಂಥ ಟ್ರಿಕ್ಕನ್ನು ಹೇಳ್ಕೊಡ್ತಿದ್ದೀನಿ. ಸೊ ಅದೇನೆಂದರೆ, MS ಆಫೀಸ್ ವರ್ಡ್ನಲ್ಲಿ ನಾವು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಟೆಕ್ಸ್ಟನ್ನು ಈಸಿಯಾಗಿ ಹೇಗೆ ಟ್ರಾನ್ಸ್ಲೇಟ್ ಮಾಡ್ಬೋದು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋನಲ್ಲಿ ಕ್ವಿಕ್ ಆಗಿ ನೋಡೋಣ. ಸೊ ನೋಡಿ, ಈ ಒಂದು MS ಆಫೀಸ್ ವರ್ಡನ್ನು ಈಗ ನಾವು ಓಪನ್ ಮಾಡ್ಕೊಳ್ಳೋಣ ಮೊದಲಿಗೆ. ಸೊ MS ಆಫೀಸ್ ವರ್ಡ್ ಈಗಾಗಲೇ ಇಲ್ಲಿ ಓಪನ್ ಆಗಿರುವಂಥದ್ದು. ಸೊ ಈ ರೀತಿಯಾದಂತಹ ಒಂದು MS ಆಫೀಸ್ ನ ನ್ಯೂ ಪೇಜ್ ಓಪನ್ ಆದ್ಮೇಲೆ ನಾವೇನ್ ಮಾಡಬೇಕು, ಈ ಮೇಲ್ಗಡೆ ಕಾಣಿಸ್ತಿರ್ತಕ್ಕಂಥ ನೋಡಿ, ಫೈಲ್, ಹೋಮ್, ಇನ್ಸರ್ಟ್, ಡ್ರಾ ಅನ್ನುವಂಥ ಸಾಕಷ್ಟು ಈ ಟ್ಯಾಬ್ಗಳನ್ನ ನೋಡ್ತಿದ್ವಿ. ಸೊ ಈ ಟ್ಯಾಬ್ಗಳಲ್ಲಿ ಇಲ್ಲಿ ರಿವ್ಯೂ ಅಂತ ಹೇಳಿ ಕಾಣಿಸ್ತಿದ್ಯಾ. ಸೊ ಈ ಒಂದು ಟ್ಯಾಬ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಈ ಒಂದು ರಿವ್ಯೂ ಅನ್ನುವಂಥ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಇಲ್ಲಿ ನೋಡಿ, ಕೆಳಗಡೆ ಕಾಣಿಸ್ತಿದಿಲ್ಲ ಏನೇ, ಇಲ್ಲಿ ಟ್ರಾನ್ಸ್ಲೇಟ್ ಅಂತ ಹೇಳಿ ನಮಗೆ ಕಣ್ಣಿಗೆ ಕಾಣಿಸುವಂಥದ್ದು, ಹೌದಲ್ಲ. ಸೊ ಈ ಟ್ರಾನ್ಸ್ಲೇಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಟ್ರಾನ್ಸ್ಲೇಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಟ್ರಾನ್ಸ್ಲೇಟ್ ಸೆಲೆಕ್ಷನ್ ಅಂತ ಹೇಳಿ ಇರುವಂಥದ್ದು. ಸೊ ಈ ಟ್ರಾನ್ಸ್ಲೇಟ್ ಸೆಲೆಕ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಈ ರೀತಿ ಬಲಭಾಗದಲ್ಲಿ ಟ್ರಾನ್ಸ್ಲೇಟ್ ಆಪ್ಷನ್ ಓಪನ್ ಆಗುವಂಥದ್ದು. ಸೊ ಈ ರೀತಿ ಈ ಬಲಗಡೆ ಟ್ರಾನ್ಸ್ಲೇಟ್ ಆಪ್ಷನ್ ಓಪನ್ ಆದ್ಮೇಲೆ ಇಲ್ಲಿ ಎರಡು ಪ್ರಮುಖ ಅಂಶಗಳನ್ನು ನಾವು ಗಮನಿಸಬೇಕಾಗ್ತದೆ. ಮೊದಲನೇದು ಫ್ರಾಮ್ ಲ್ಯಾಂಗ್ವೇಜ್, ಸೆಕೆಂಡ್ ಒನ್ ಕೆಳಗಡೆ ಇರ್ತಕ್ಕಂಥದ್ದು ಟು ಲ್ಯಾಂಗ್ವೇಜ್. ಸೊ ಇಲ್ಲಿ ಫ್ರಾಮ್ ಅಂದ್ರೆ ಇಲ್ಲಿ ಇಂಗ್ಲಿಷ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ನನ್ನ ಒಂದು PC ನಲ್ಲಿ ಹಿಂದಿ ಅಥವಾ ಮರಾಠಿ ಆಪ್ಷನ್ ಇಲ್ಲ, ಜೊತೆಗೆ ಕನ್ನಡ ಕೂಡ ಇದರಲ್ಲಿ ಇನ್ಸ್ಟಾಲ್ ಇಲ್ಲ. ಸೊ ಹಾಗಾಗಿ ನಾನು ಇಂಗ್ಲಿಷ್ ಅನ್ನ ಫ್ರಾಮ್ ಲ್ಯಾಂಗ್ವೇಜ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಒಂದ್ ವೇಳೆ ನಿಮ್ಮ ಸಿಸ್ಟಮ್ ಅಲ್ಲಿ ನುಡಿ ಇತ್ತು ಅಥವಾ ಹಿಂದಿ ಮರಾಠಿ ಆಪ್ಷನ್ ಇತ್ತು ಅಂದ್ರೆ ಆ ಒಂದು ಭಾಷೆಯನ್ನು ಫ್ರಾಮ್ ಲ್ಯಾಂಗ್ವೇಜ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ಫ್ರಾಮ್ ಅಂದ್ರೆ ಯಾವ ಭಾಷೆಯಲ್ಲಿ ಬರಿತಿದೀವಿ ಅಂತ ಅರ್ಥ. ಸೊ ಬರೆದಂತಹ ಟೆಕ್ಸ್ಟ್ ಅನ್ನ ನಮ್ಗೆ ಯಾವ ಭಾಷೆಗೆ ಬೇಕು ಆ ಭಾಷೆಗೆ ನಾವು ಟ್ರಾನ್ಸ್ಲೇಟ್ ಮಾಡ್ಕೋಬಹುದು. ಸೊ ಈ ಕೆಳಗಡೆ ಹಿಂದಿ ಇದೆ. ಸೊ ಇದನ್ನ ನಾನೀಗ ಚೇಂಜ್ ಮಾಡಕ್ ಹೋಗೋದಿಲ್ಲ, ಯಾಕಂದ್ರೆ ನೇರವಾಗಿ ಬರೆದು ಆಮೇಲೆ ಬೇಕಿದ್ರೆ ಚೇಂಜ್ ಮಾಡ್ಕೊಳ್ಳೋಣ. ನೋಡಿ, ಫಾರ್ ಎಕ್ಸಾಂಪಲ್ ನಾನು ಸ್ಪೀಕ್ ಅಂತ ಹೇಳಿ ಬರ್ತೀನಿ. ಸ್ಪೀಕ್ ಅಂತ ಬರೆದ ತಕ್ಷಣ ಇಲ್ಲಿ ನೋಡಿ, ಕೆಳಭಾಗದಲ್ಲಿ ಹಿಂದಿ ಲ್ಯಾಂಗ್ವೇಜ್ ಏನು ಇಲ್ಲಿ ಶೋ ಆಗ್ತಿದೆ, ಬೋಲ್ನಾ ಅಂತೇಳಿ ಇಲ್ಲಿ ಶೋ ಆಗ್ತಾ ಇರ್ತಕ್ಕಂಥದ್ದು. ಸ್ಪೀಕ್ ಅಂದ್ರೆ ಬೋಲ್ನಾ ಅಂತ ಹೇಳ್ತೀವಿ. ಸೊ ಅದೇ ನಾನು ಈ ಹಿಂದಿ ಭಾಷೆಯಲ್ಲಿ ಏನು ಶೋ ಆಗ್ತಿದೆಯಲ್ಲ, ಇದನ್ನ ಕನ್ನಡಕ್ಕೆ ನಮ್ಗೆ ಬೇಕು ಅನ್ನೋದಾದ್ರೆ ನಾವೇನ್ ಮಾಡ್ಬೇಕಂದ್ರೆ ಈ ಟೂ ಲ್ಯಾಂಗ್ವೇಜ್ ಅನ್ನ ಚೇಂಜ್ ಮಾಡ್ಕೋಬೇಕಾಗ್ತದೆ. ಸೊ ಈ ಟೂ ಲ್ಯಾಂಗ್ವೇಜ್ ಅಲ್ಲಿ ನಾನೀಗ ಕನ್ನಡನ ತೆಗೆದುಕೊತೀನಿ. ಸೊ ಟೂ ಲ್ಯಾಂಗ್ವೇಜ್ ಅಲ್ಲಿ ಹಿಂದಿ ಇತ್ತು, ಸೊ ಅದನ್ನ ಕನ್ನಡ ನಾನೀಗ ಟ್ರಾನ್ಸ್ಲೇಟ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಆಟೋಮೆಟಿಕ್ ಆಗಿ ಸ್ಪೀಕ್ ಮೇಲ್ಗಡೆ ಕಾಣಿಸ್ತಿದೆ ಫ್ರಾಮ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ಇಲ್ಲಿ ಟೂ ಅಲ್ಲಿ ಏನಿದೆ, ಕನ್ನಡ ಇರೋದ್ರಿಂದ ಇಲ್ಲಿ ಕನ್ನಡದಲ್ಲಿ ಮಾತನಾಡು ಅಂತ ಇಲ್ಲಿ ಶೋ ಆಗ್ತಿರ್ತಕ್ಕಂಥದ್ದು. ಅಂದ್ರೆ ಸ್ಪೀಕ್ ನ ಅರ್ಥ ಏನು, ಮಾತನಾಡು ಅನ್ನುವಂಥದ್ದು. ಸೊ ಬೇಕಾದ್ರೆ ಇನ್ನೊಂದು ವರ್ಡ್ ಬರ್ದು ನೋಡ್ತೀನಿ ನೋಡಿ, ಇಲ್ಲಿ ಇಂಪ್ಯಾಕ್ಟ್ ಅಂತ ಹೇಳಿ ಬರ್ತಿದ್ದೀನಿ. ಸೊ ಮೇಲ್ಗಡೆ ನಾನು ಇಂಪ್ಯಾಕ್ಟ್ ಅಂತ ಹೇಳಿ ಬರ್ತೀನಿ ಇಂಗ್ಲಿಷ್ ನಲ್ಲಿ. ಸೊ ಕೆಳಗಡೆ ಕನ್ನಡದಲ್ಲಿ ಆಟೋಮೆಟಿಕ್ಲಿ ಇದೇನಾಯ್ತು, ಪರಿಣಾಮ ಅಂತೇಳಿ ಒಂದು ಹೊಸ ಶಬ್ದ ಇಲ್ಲಿ ನಮಗೆ ಶೋ ಆಗ್ತಿರ್ತಕ್ಕಂಥದ್ದು. ಅಂದ್ರೆ ಇಂಪ್ಯಾಕ್ಟ್ ಅನ್ನುವಂಥ ವರ್ಡ್ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದಾಗ ಏನಾಗುತ್ತೆ, ಪರಿಣಾಮ ಆಗುವಂಥದ್ದು. ಸೊ ನೋಡಿ, ಜಸ್ಟ್ ನಾನು ಐ ಕ್ಲಿಕ್ ಮಾಡ್ತೀನಿ ಇಂಗ್ಲಿಷ್ ಅಲ್ಲಿ, ಅಂದ್ರೆ ಫ್ರಾಮ್ ಅಲ್ಲಿ ಐ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಏನಾಗುತ್ತೆ ನೋಡಿ, ಇಲ್ಲಿ ನಾನು ಅಂತೇಳಿ ಕನ್ನಡದಲ್ಲಿ ಶೋ ಆಗ್ತಿರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ನಾವು ಯಾವುದೇ ವೆಬ್ ಬ್ರೌಸರ್ಗಳನ್ನ ಉಪಯೋಗಿಸದೇನೆ MS ಆಫೀಸ್ ವರ್ಡ್ ನಲ್ಲಿ ನಾವು ಈಸಿಯಾಗಿ ಯಾವ ಭಾಷೆಯಿಂದ ಬೇಕಾದ್ರೂ ನಾವು ಒಂದು ಟೆಕ್ಸ್ಟ್ ಅನ್ನ ನಮ್ಗೆ ಬೇಕಾದಂತಹ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿಕೊಳ್ಳಬಹುದು ಅನ್ನುವಂಥದ್ದು. ಸೊ ಐ ಥಿಂಕ್ ಇವತ್ತಿನ ಈ ಒಂದು ಟ್ರಿಕ್ ಸಾಕಷ್ಟು ತಮಗೆ ಹೆಲ್ಪ್ಫುಲ್ ಆಗಿರಲಿದೆ ನಾನು ಭಾವಿಸ್ತೇನೆ. ಸೊ ಥ್ಯಾಂಕ್ ಯು.